ಮತ್ತೊಂದು ಹಂತಕ್ಕೆ ತಲುಪಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಫೈಟು. ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರೆಣ್ಣನವರ ಮೇಲೆ ಹಲ್ಲೆ ಮಾಡಲಾಗಿದೆ. ಅಳಿಯನ ವರ್ಗಾವಣೆಯ ಹಿನ್ನೆಲೆಯಲ್ಲಿ ನೌಕರ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆ ನಡೀತಾ ಇದೊಂದು ಅನುಮಾನ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಶಾಸಕ ಲಕ್ಷ್ಮಣ ಸವದಿ ಹಾಗೂ ಪುತ್ರ ಚಿದಾನಂದ ಮೇಲೆ ಗಂಭೀರವಾದಂತಹ ಆರೋಪ ಈ ರೀತಿಯಾಗಿ ಕೇಳಿ ಬರ್ತಾ ಇರೋದು. ಡಿಸಿಸಿ ಬ್ಯಾಂಕಿಗೆ ಅಥಣಿಯಿಂದ ನಿರ್ದೇಶಕರಾಗಿ ಆಯ್ಕೆ ಆಗಿರುವ ಸವದಿ ಅಥಣಿ ತಾಲೂಕು ನಿಯಂತ್ರಣ ಅಧಿಕಾರಿಯಾಗಿ ಸವದಿ ಅಳಿಗ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 25 ವರ್ಷಗಳಿಂದ ಲಕ್ಷ್ಮಣ ಸವದಿ ಅಳಿಗ ಶಂಕರ ನಂದೀಶ್ವರ ಕೆಲಸ ಮಾಡ್ತಾ ಇರೋದು. ಇತ್ತೀಚೆಗೆ ಹೊಸ ಆಡಳಿತ ಮಂಡಳಿಯಿಂದ ಶಂಕರ ನಂದೀಶ್ವರ ವರ್ಗಾವಣೆ ಆಗಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಜಾರಕಿಹೊಳಿ ಟೀಮ್ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷರಾದ ಬಳಿಕ ಹಲವರ ವರ್ಗಾವಣೆ ಆಗಿದೆ. ಶಂಕರ್ ನಂದೀಶ್ವರನನ್ನ ಬೆಳಗಾವಿ ಕೇಂದ್ರ ಕಚೇರಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ಇದು ನೋಡಿ ಇಷ್ಟೆಲ್ಲ ಗಲಾಟೆ ಕಾರಣ ಆಗಿದೆ ಅನ್ನೋದೊಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಇದರಲ್ಲಿ ಸತ್ಯಾನುಸತ್ಯತೆ ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಆದ ನಂತರ ಗೊತ್ತಾಗಲಿದೆ. ಅಳಿಯ ವರ್ಗಾವಣೆಗೆ ನಿಂಗಪ್ಪ ಕೆರಣ್ಣನವರ್ ಕಾರಣ ಅಂತ ಆರೋಪ ಅಂತೆ. ಶಾಸಕ ಸವದಿ ಭೇಟಿಗೆ ಹೋಗಿದ್ದ ನಿಂಗಪ್ಪ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇರೋದು. ಶಾಸಕ ಸವದಿ ಹಾಗೂ ಚಿದಾನಂದ ಸವದಿ ವಿರುದ್ಧ ಹಲ್ಲೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ. ಕೇಸ್ ದಾಖಲಿಸೋಕೆ ಪಟ್ಟು ಹಿಡಿದು ಕೂತಿದ್ದಾರೆ ಡಿಸಿಸಿ ಬ್ಯಾಂಕ್ನ ನೌಕರರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಇವರನ್ನು ದಾಖಲು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ ಡಿಸಿಸಿ ಬ್ಯಾಂಕ್ ಪ್ರತಿಷ್ಠೆಗೆ ಫೈಟ್ ಆರಂಭ ಆಗಿದೆ. ನಿಮಗೆ ಬೆಳಗಾವಿ ಎಂದಿದ ತಕ್ಷಣ ನೆನಪಾಗೋದು ಡಿಸಿಸಿ ಬ್ಯಾಂಕು. ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೇವಲ ಬೆಳಗಾವಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ, ರಾಜ್ಯ ರಾಜಕಾರಣದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈ ಹಿಂದೆನೂ ಅನುಭವಿಸಿದುಂಟು ರಾಜ್ಯ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತ್ತು ಅಂತ. ಈಗ ತಮ್ಮ ಅಳಿಯನನ್ನ ಹೇಳ್ದೆ ಕೇಳ್ದೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಸಿಟ್ಟು ಅಂತೆ ಲಕ್ಷ್ಮಣ ಸವದಿ ಅವರಿಗೆ. ಎಲೆಕ್ಷನ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಎಷ್ಟು ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಗೊತ್ತಿರೋ ವಿಚಾರ. ಆದರೆ ಲಕ್ಷ್ಮಣ ಸವದಿ ಅವರು ಇದಕ್ಕೆ ಏನು ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಈಗ ಲಕ್ಷ್ಮಣ ಸವದಿ ವಿರುದ್ಧ ಆಕ್ಷನ್ ಆಗಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ ಡಿಸಿಸಿ ಬ್ಯಾಂಕ್ನ ನೌಕರರು. ಸವದಿ ಬೆಂಬಲಿಗರಿಂದಾನೇ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಇದು ಆರೋಪವೋ ನಿಜವೋ ಇದೆಲ್ಲದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಸಿಗಬೇಕು ಅಂತಂದ್ರೆ ತನಿಖೆ ಆಗಬೇಕಾಗತ್ತೆ. ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯವನ್ನ ಇಲ್ಲಿ ಹೊಂದಿದ್ದಾರೆ. ಲಕ್ಷ್ಮಣ ಸವದಿ ಅವರಿಗೆ ಇಲ್ಲಿ ಹಿನ್ನಡೆ ಆಗಿತ್ತು. ಇದೆಲ್ಲದರ ನಡುವೆ ಲಕ್ಷ್ಮಣ ಸವದಿ ಅಳಿಯನ್ನ ವರ್ಗಾವಣೆ ಆಗಿರೋದು ಇಷ್ಟೆಲ್ಲ ಸಿಟ್ಟಿಗೆ, ಗಲಾಟೆಗೆ, ಜಗಳಕ್ಕೆ ಕಾರಣ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೌದಾ, ಆ ರೀತಿ ಆಗಿರೋದು ನಿಜಾನಾ? ಲಕ್ಷ್ಮಣ ಸವದಿ ಅವರು ಈ ಹಂತಕ್ಕೆ ಇಳಿದಿದ್ದಾರಾ? ಅಳಿಯನ ವರ್ಗಾವಣೆ ಆಯಿತು ಅಂತ ಹಲ್ಲೆ ಮಾಡೋ ಹಂತಕ್ಕೆ ಗೊತ್ತಾಗಬೇಕು ಅಂತಂದರೆ ತನಿಖೆ ಆಗಬೇಕಾಗತ್ತೆ. ಸದ್ಯ ನಿಂಗಪ್ಪ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.